नदी किनारच्या भागामध्ये स्थानिक ग्रामपंचायतीच्या स्तरावर नवीन भूखंड, बांधकाम परवाने व इतर शासकीय सुविधांचे वाटप करणे म्हणजे पुराच्या धोक्याला आमंत्रण देण्यासारखे आहे। तरीही अशा प्रकारच्या चुका आमच्या प्रशासकीय अपयशामुळे होत आहेत, असे महसूल मंत्री कृष्णा भैरेगौडा म्हणाले। ते आज अथणी तालुक्यातील कृष्णा नदीच्या पूरग्रस्त भागाला भेट देऊन आमदार लक्ष्मण सवदी यांच्या निवासस्थानी पत्रकारांशी संवाद साधला। ಸರ್ ಮುಳುಗಡೆ ಜಾಗದಲ್ಲಿ ಮನೆ ಶಾಂಕ್ಷನ್ ಮಾಡ್ತಾರೆ ಸರ್ ಅಧಿಕಾರಿಗಳು। ಈಗ ಬಹಳಷ್ಟು ಕಡೆ ಪ್ರಾಬ್ಲಮ್ ಇರುವಂಥದ್ದು 2019 ಫ್ಲಡ್ ಮನೆ ಬಿದ್ದಿರುತ್ತೆ, ಬಟ್ ಈಗ ಮನೆ ಕಟ್ಕೊಂಡಿದ್ದಾರೆ, ಈಗಲೂ ಕೂಡ ಮನೆ ನೀರಲ್ಲೇ ಅಂಥದಕ್ಕೆ ಅದನ್ನ ತಡೆಯೋದಕ್ಕೆ ಏನು ಮಾಡ್ತಾರೆ? ಪಂಚಾಯಿತಿಗಳಲ್ಲಿ ಇದು ಆಡಳಿತ ವ್ಯವಸ್ಥೆ ಇದು ಎಲ್ಲೋ ಒಂದು ಕಡೆ ಮೈ ಮರೆತು ಕೆಲಸ ಮಾಡೋದ್ರಿಂದ ಇಂಥ ಅನಾಹುತಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತೇವೆ। ಸಿಇಒರು ನಮ್ಮ ಜೊತೆಗಿದ್ದಾರೆ, ಅದನ್ನು ನಾನು ಇಲ್ಲೇ ಅವ್ರಿಗೆ ಹೇಳ್ತೇನೆ ಟೈಟ್ ಮಾಡಲಿಕ್ಕೆ। ಪಂಚಾಯಿತಿಗಳಿಗೆ ಖಂಡಿತವಾಗಿ ಡೈರೆಕ್ಷನ್ ಅನ್ನ ಕೊಟ್ಟು ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗ್ಲಿ ಅಥವಾ ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗ್ಲಿ ಇದನ್ನ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಕರ್ಸ್ಕೊಂಡಾಗೆ ಆಗುತ್ತೆ। ಸೊ ಸಿಇಒರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ, ಅವ್ರಿಗೆ ಹೇಳ್ತೇನೆ ಇದನ್ನ ದಯವಿಟ್ಟು ಟೈಟನ್ ಮಾಡಲೇಬೇಕು ಅಂತ ಸೂಚನೆ ಕೊಡ್ತೇನೆ। ಸರ್, ಈಗ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಗ್ರಾಮಗಳು ಶಿಫ್ಟ್ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ 5 ಕಿಲೋಮೀಟರ್ 6 ಕಿಲೋಮೀಟರ್ ಶವಗಳನ್ನು ಹೊತ್ಕೊಂಡು ಅಥವಾ ಹಾಸ್ಪಿಟಲ್ ಬರಕ್ಕೂ ಹೆಣಗಾಡ್ತಾ ಇದ್ದಾರೆ ಸರ್ ಅವರು। ಸೊ ಇದು ಮೊನ್ನೆ ಅರಣ್ಯ ಸಚಿವರು ಕೂಡ ಅದ್ರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ, ನೀವು ಸ್ವಲ್ಪ ಕಾಳಜಿ ಖಂಡಿತ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತೇನೆ। ನಾನು DC ಅವರಿಗೆ ಈಗ ತಾನೇ ಊಟ ಮಾಡುವಾಗ ಹೇಳಿದೆ, ನೆಕ್ಸ್ಟ್ ಟೈಮ್ ನಾವು ಖಾನಾಪುರಿಂದ ಆರಂಭ ಮಾಡಬೇಕು, ಯಾಕಂದ್ರೆ ಈ ಕಡೆ ಸಾಕಷ್ಟು ನಾವು ಗಮನ ಕೊಡ್ತೇವೆ, ಖಾನಾಪುರ ಒಂದೊಂದು ಬಾರಿ ನಮ್ಮ ಗಮನದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಅಂತ। ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಖಾನಾಪುರಿಂದಾನೇ ನಾವು ಸ್ಟಾರ್ಟ್ ಮಾಡ್ತೇವೆ। ಬಟ್ ತಾವು ಹೇಳಿದಾಗೆ ಅರಣ್ಯ ಸಚಿವರ ಜೊತೆಗೆ ಕಂದಾಯ ಇಲಾಖೆಯವರು ಸೇರಿಸಿ ನಾವು ಕೈ ಜೋಡಿಸಿ ಅವರಿಗೆ ಅರಣ್ಯ ಇಲಾಖೆಗೆ ಬೇರೆ ಜಮೀನ್ ಬೇಕಾದ್ರೆ ನಾವು ಕಂದಾಯ ಇಲಾಖೆಯಿಂದ ಕೊಟ್ಟು ಆ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇನೆ ಅವರಿಗೆ ಸ್ವಲ್ಪ ಬೇರೆ ಬೇಕಾಗಿರುವಂತಹ ಸೌಕರ್ಯ ಮಾಡಿಕೊಡ್ಲಿಕ್ಕೆ ನಾನು ಖಂಡಿತ DC ಅವ್ರಿಗೆ ಹೇಳ್ತೇನೆ। ಆಲ್ಟರ್ನೇಟ್ ಲ್ಯಾಂಡ್ ನಾವೇ ಹುಡುಕಿ ಕೊಡ್ತೇವೆ, ಅದು ಫಾರೆಸ್ಟ್ ಕೊಟ್ಟು ಅಲ್ಲಿ ಜನಕ್ಕೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಆದ್ರೂ ಅವರಿಗೆ ಕೊಡ್ಕೊಡೋ ತರ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ, ಕೈ ಜೋಡಿಸ್ತೇವೆ, ಸಾಲ್ವ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ। ಮತ್ತೊಮ್ಮೆ ಬೆಳಗಾವಿ ಬರ್ತೀರಿ ಸರ್? ಎಷ್ಟು ಬಾರಿ ಬಂದಿರೋದು ಈಗ ಅಲ್ಲ, ಈ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಾವಿಗೆ ಹಾನಿ ಆಗಿರೋದು। ಹೌದು। मुख्यमंत्र्यांशी चर्चा करून तत्काळ कायमस्वरूपी तोडगा काढण्याचा प्रयत्न करणार असल्याचे त्यांनी सांगितले। राजशेखर हिरेमठ, KMM मराठी, बेळगाव।